ಇನ್ನು ಏನ್ ಯೋಚನೆ ಮಾಡ್ತಾ ಇದ್ಯಾ? ಹೋಗ್ರಿ, ಸಾವುಕಾರರು ಪಾಪ ಎಷ್ಟು ಬೈಕಂಡವ್ರೋ ಏನೋ ನಿನ್ನ. ಬರ್ಲಿಲ್ಲ ತಿಪ್ಪೆ ಅಂತಾನ. ಹೋಗ್ರಿ ಜಲ್ದು. ಅವ್ ಸಿಟ್ಟು ನೆತ್ತಿಗೆ ಇರೋ ವರ್ಷದಲ್ಲಿ ಹೋಗ್ರಿ. ನೀವಿಲ್ಲ ಅಂದ್ರೆ ಪಾಪ ಸಾವುಕಾರರಿಗೆ ಎಲ್ಗೂ ಹೋಗಕ್ಕೆ ಮನ್ಸಾಗಲ್ಲ, ಏನು ಕೆಲಸ ಮಾಡಕ್ಕೂ ಆಗಲ್ಲ ಅವ್ರಿಗೆ. ಯಾಕೆಂದ್ರೆ ಅವಾಗ ಅಷ್ಟು ವರ್ಷದಿಂದ ನೀನು ಜೊತೆಲಿ ಇರೋದ್ರಿಂದ ನೀನಿದ್ರೇನೆ ಅವ್ರಿಗೊಂಥರ ಬಲ ಇದ್ದಂಗೆ. ಹೋಗ್ ಜಲ್ದು. ಅಯ್ಯೋ ಭಯವಾಗ್ತೈತೆ ಕಣೆ ಗುಲಾಬಿ. ಸಾವುಕಾರರು ಏನಂದ್ಕೊಂಡ್ರೋ ಏನೋ, ಬೈತಾರೋ ಏನೋ ಹೋದ್ರೆ. ಏನು ಆಗಲ್ಲ, ಸುಮ್ಮನೆ ಹೋಗು. ನಾನು ಸಾವುಕಾರ ಮನೆಗೆ ಹೋಗ್ಬೇಕು, ಕೆಲಸ ಐತೆ ನನಗೆ, ಹೋಗ್ತೀನಿ. ಹೋಗು ಸುಮ್ಮನೆ. ಓ ಹೆಂಗಪ್ಪ ಹೋಗೋದೀಗ? ಸಾವುಕಾರ ಏನಂತಾರೋ ಏನೋ. ಏನಾದರೂ ಅನ್ಲಿ, ಸುಮ್ಮನೆ ಹೋಗೋಣ. ಹೊಲ್ತಾಗಿರ್ತಾರೆ ಅನ್ಸತ್ತೆ. ಹೋಗಿ ಮಾತಾಡ್ಸೋಣ, ನೋಡೋಣ ಎಲ್ಲಿದ್ದಾರೋ ಏನೋ. ಹೆಂಗ ಮಂಜ ರಂಗ ಬಂದಿದ್ರೆ ಅವನ್ಗುನು ವೀಕೆಂಡ್ ಸಿಗವಲೇನಾ? ಬರ್ಲಿಲ್ಲ. ಅವ್ನು ಎಲ್ಲಿ ಹೋಗ್ಯಾನ ಅವನು? ಸುಮ್ಮನಿರೆ, ಅವ್ನು ಬರೋದ್ ಬೇಡ. ನಾನು ಅದಕ್ಕೆ ಅವನು ಕರೀಲಿಲ್ಲ ನೋಡು. 4 ಇದ್ದಿದ್ದು ದಪ್ಪ ನಾವು. ಅವ್ನು ಬಂದಿದ್ರೆ ನಾವು ಅವನಿಗೆ ಕೊಡ್ಬೇಕಾಗಿತ್ತು ಒಂದೊಂದು. ಬಿಡು, ನಮ್ಗೆ ಎರಡೆರಡಾದ್ರು ನಾವೇ ತಿಮ್ಮನಪ್ಪ. ನಾನಂತೂ ಯಾರಿಗೂ ಕೊಡಲ್ಲಪ್ಪ. ನಾನಂತೂ ನಮ್ಮ ಕಾವೇರಿಗೆ ಒಂದು ಕೊಡ್ತೀನಿ, ನಾನಂತ ತಿಂತೀನಿ. ನಡಿ ಇವಾಗ. ತಿಪ್ಪಣ್ಣ ಇವಾಗ ಬರ್ತೈತೆ. ಅಪ್ಪಯ್ಯ ಕರೆದ್ರು ಬರ್ಲಿಲ್ಲ, ಇವಾಗ ಬರ್ತೈತೆ. ಹನುಮಂತ ಎಲ್ಲೋದ? ಏಯ್ ಮಂಜ, ಪದ್ದು ನಿಮ್ಮಪ್ಪ ಹೊಲ್ತಾಗಿತ್ತೆ? ಹೊಲ್ತಾಗಿತ್ತು ಹನುಮಂತಣ್ಣ. ನಮ್ಮ ಅಪ್ಪ ಇನ್ನು ಹೊಲ್ತಾಗೆ ಇದ್ರೆ ನಾವು ಬಿಚ್ಚನ್ ಕಿತ್ಕೊಂಡ್ಬಂದು ಹೋಗಿ ನಾನು ಮಂಜನ. ಬೇಕೆ ನಿನಗೆ? ನಾ ಕೊಡಲ್ಲಪ್ಪ. ನಮ್ ತೆಗಿರೋದು ಎರಡೆರಡು ಅಲ್ಲೇನ ಮಂಜ? ಅಲ್ಲ ಇದಾವೆ, ಮ್ಯಾಲ ಇದಾವೆ. ನೀನು ದಡ್ಡನಲ್ಲ, ಹತ್ತಿ ಕಿತ್ಕ ಹೋಗು. ನನಗೆ ನಿಮ್ ಬಿಕ್ಕೇಣ್ ಬೇಡ, ಏನು ಬೇಡ. ನಿಮ್ಮಪ್ಪ ಇತ್ತ ಹೊಲ್ತಾಗೆ? ಐತೆ, ಹೋಗು. ನಡಿಯ ಮಂಜ, ನಮ್ಮ ಅಂತಕ್ಕೆ ಹೋಗೋಣ ಜಲ್ದು. ಹನುಮಂತನ್ ಕರ್ಕೊಂಡು ಹೋಗ್ಯಾರ ಸಾವುಕಾರರು. ನೋಡೋಣ ಇರಪ್ಪ. ಅಲ್ಲ ನೋಡ್ರಿ ಸಾವುಕಾರ್ರಿ, ನೀವು ಹೇಳ್ಕಳ್ಸಿದ್ರೇನೆ ತಿಪ್ಪೆ ಬರಲ್ಲ ಅಂತ ಹೇಳಿರೋದ. ಯಾಕಂತೆ? ಯಾರಿಗೆ ಗೊತ್ತು. ನನ್ನ ಮಗಂದು ಏನು ನೋವಾಗೈತೋ, ಏನು ಸುಡ್ಗಾಡು ತಿರ್ಗಾ. ಬಿಡು, ಅವನ ಬಗ್ಗೆ ಮಾತಾಡಬೇಡ. ನಾನು ಹೇಳ್ಕಳ್ಸಿದ್ರು ನನ್ನ ಮಾತಿಗೆ ಬೆಲೆ ಕೊಡ್ದಂಗೆ ಮನೆಗೆ ಸೇರ್ಕೊಂಡವನೇ ಅವನು. ಅವನ ಬಗ್ಗೆ ಮಾತಾಡೋದೇ ಬೇಡ. ಸಾವುಕಾರ್ರೆ ಏನು ಮಾಡ್ತಾ ಇದ್ರಾ? ಏನು ಮಾಡೋಣಪ್ಪ, ಈಗಿನ ತೆಂಗಿನಕಾಯಿ ತುಂಬ್ಕೊಂಡು ಹೋಗಾರ ಬಂದಿದ್ರಾ, ತೊಳ್ಸಿದ್ವಿ. ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾ ಇದೀವಿ ನಾನು ಹನುಮಂತನು. ಏನು ಈ ಕಡೆ ನೀನು? ಏನಿಲ್ಲ ಸಾವುಕಾರ್ರೆ, ಹಿಂಗೆ ಬಂದೆ. ನಿಮ್ಮವು ಕಾಯಿ ಕೊಟ್ರಲ್ವಾ? ನೀವು ಒಟ್ಟಿಗೆ ಕೊಟ್ಟಿದ್ದೀರಲ್ವೇ? ನಮ್ಮವು ಲೆಕ್ಕದ ಮೇಲೆ ಕೊಡ್ತೀವಿ. 1,500 ಅದು ಕಾಯಿ ಹಾಕ್ಯಣೋದು ಅಯ್ಯಪ್ಪನೇನೆ. ನಿಮ್ಮವ ತಾಂಡವನಲ್ಲ ತೋಟನ ಅಯ್ಯಪ್ಪನೇನೆ. ಒಟ್ಟಿಗೆ ಕೊಡ್ಲಾ? ಸುಮ್ಮನೆ ವರ್ಷಕ್ಕೆ ಇಷ್ಟು ಅಂತೇಳಿ ಮಾತಾಡು, ಕೊಡು ಸುಮ್ಮನೆ. ಕಡ್ಸತ್ತಿಗೆಲ್ಲ ನಾ 1-20 ಕಾಯಿಸ್ಕ ಮನೆಗೆ. ಸಾರಿಗೆ ಪಾರಿಗೆ ಹಾಕ್ತಾವೆ, ದೇವ್ರಿಗೆ ಪಾವ್ರಿಗೆ ಒಡಕ್ಸಕ್ಕು. ಒಟ್ಟಿಗೆ ಕೊಟ್ಬಿಡು ಸುಮ್ಮನೆ. ಅದಕ್ಕೆ ಅಯ್ಯಪ್ಪಗೆ ಒಂದಿಟ್ಟು ರೇಟ್ ಅಳಿಸ್ಕೊಡ್ತೀರೇನೋ ಅಂತಾನ ಬಂದೆ, ಹೇಳೋಣ ಅಂತಾನ. ಆಯ್ತು, ಮಾತಾಡಂತಾಗ. ಸಾವುಕಾರ್ರೆ, ಇವತ್ತೇನು ಹನುಮಂತನ ಕರ್ಕ ಬಂದ್ಬಿಟ್ಟಿದ್ರ ನಿಮ್ಮ ಜೊತೆಗೆ? ತಿಪ್ಪೆ ಎಲ್ಬೋದಾ? ಏನು ರೋಗನೋ ಏನೋ, ಅವನು ಮನೆಯಾಗ ಸೇರ್ಕೊಂಡವನಿ. ಕಳ್ಸಿದ್ರು ಬಂದಿಲ್ಲ. ಬಿಡು, ಅವನ ಬಗ್ಗೆ ಯಾಕೆ ಇವಾಗ? ಅವನಿಗೆ ನನ್ನ ಬಗ್ಗೆ ಒಂದಿಟ್ಟು ಗೌರವ ಇಲ್ಲ. ಯಾಕೆ ಸಾವುಕಾರ್ರೆ ಹಂಗಂತೀರಾ? ಅಲ್ಲ, ಅವನೆಷ್ಟು ನಿಯತ್ತಾಗಿರ್ತಾನೆ ನಿಮ್ಮ ಜೊತೆಗೆ. ತಿಪ್ಪೇನೇನೆ ಹಂಗೆ ಬೈಕೆಂಬ್ತಿರಲ್ಲ. ಅಂಥದ್ದೇನು ಮಾಡ್ದ ನಿಮ್ಮ ಜೊತೆಗೆ ಇವಾಗ ಬಂದಿಲ್ಲ ಅಂತಾನ? ಯಾಕೆ ಬಂದಿಲ್ಲ? ಏನೋ ಕಾಯಿಲೆ ಏನೋ ಅವನಿಗೆ? ಏನು ದೊಡ್ಡ ರೋಗನೋ ಏನೋ, ಯಾರಿಗೆ ಗೊತ್ತು. ಸಾವುಕಾರ್ರೆ ತಿಪ್ಪೆ ಇವಾಗ ಬರ್ತಾ ಇದೆ ನೋಡ್ರಿ, ಹಳ್ಳ ಆಡಿಸ್ಕೊಂಡು. ನೀವು ಕರೆದಿದ್ದು ಯಾವಾಗ? ಅವ್ನು ಬತ್ತಿರೋದು ಯಾವಾಗ? ಸಾವುಕಾರ್ರೆ, ನಾನು ಕ್ಷಮಿಸ್ಬಿಡ್ರಿ ಸಾವುಕಾರ್ರೆ. ನೀವು ಕಳ್ಸಿದ್ರು ನಾನು ಬರಲಿಲ್ಲ. ಅದು ಯಾಕೆ ಗೊತ್ತಾ? ಯಾಕಾದ್ರೂ ಆಗಲಿ. ಸುಮ್ಮನೆ ಹೋಗೀಗ. ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ತಾನೇ ನೀನು? ಏನಕ್ಕೆ ಕರಿತಾ ಇದ್ದಾರೆ? ಹೋಗಿ ಮಾತಾಡ್ಸ್ಕೊಬರೋಣ. ತೀರಾ ಚೆನ್ನಾಗಿಲ್ಲಿದ್ರೆ ಚೆನ್ನಾಗಿಲ್ಲ ಗೌಡ್ರೆ ಅಂತ ಬಂದು ಹೇಳಾದ್ರೂ ಹೋಗ್ಬೇಕಾ? ನನಗೇನೆ ಬೆಲೆ ಇಲ್ದಂಗೆ ಮಾಡಿಬಿಟ್ಟಲ್ಲ ನೀನು. ಕಳ್ಸಿದ್ರು ಬರ್ದಂಗೆ. ಹೋಗು, ಇವಾಗ ಯಾಕೆ ಬಂದಿದ್ಯಾ? ಸಾವುಕಾರ್ರೆ, ನಾನು ನಿಮ್ಮನ್ನ ಎಂದಾದ್ರೂ ಬೆಲೆ ಕೊಡ್ದಂಗೆ ಮಾತಾಡ್ಸಿದ್ದೀನ ಹೇಳ್ರಿ? ನಿಮಗೆ ಗೌರವ ಕೊಟ್ಟಿಲ್ವಾ ನಾನು? ಯಾವತ್ತಾರು ನಿಮ್ಮ ಮರ್ಯಾದೆ ಹೋಗೋಂಥ ಕೆಲಸ ಮಾಡಿದ್ದೀನ? ನಾನಿವಾಗ ಬರ್ದೇ ಇರೋದು ಕಾರಣ ಐತೆ, ಅದಕ್ಕೇನೆ. ನಿಮಗೆ ಗೊತ್ತಲ್ಲ, ನಾನು ಆ ಸೀನಪ್ಪು ಲಸ್ಮಕ್ಕನ ಏನೇನೋ ಅಂದು ಆ ಸೀನಪ್ಪನ ಹತ್ರ ಒದೆ ತಿಂದಿದ್ದು. ಅದಕ್ಕೆ ಆ ಸೀನಪ್ಪ ಎಲ್ಲಿ ಇದು ಮಾಡ್ತಾನೋ ತಿರ್ಗಾ ಅಂತಾನ ಭಯ. ಆ ಲಸ್ಮಕ್ಕ ಬೇರೆ ಸೆನಕ್ಕಾಗೈತೆ, ಓಡಾಡ್ತೈತೆ ಅಂತ ಹೇಳಿನಲ್ಲ ಸೀನಪ್ಪ. ಅದಕ್ಕೆ ಆ ಲಸ್ಮಕ್ಕ ಎಲ್ಲಿ ಊರು ಒಳಗೆ ಓಡಾಡಬೇಕಾದ್ರೆ ಬಂದು ಎಲ್ಲಿ ಕಪಾಳಕ್ಕೆ ಬಾರ್ಸ್ಗೀಸೈತು ಅಂತ ಭಯಕ್ಕೆ ನಾನು ಅವಾಗ ಪದ್ದು ಕೈಲಿ ಹೇಳ್ಕಳಿಸ್ದಾಗ ನಾನು ಬರಲಿಲ್ಲ. ನನ್ನ ಕ್ಷಮಿಸ್ಬಿಡ್ರಿ ಸಾವುಕಾರ್ರೆ. ಅವ್ರಿಗೆ ಎದ್ರಕೊಂಡು ನೀನು ಮನೆ ಒಳಗೆ ಸೇರ್ಕೊಂಡಿದ್ದ? ಏನ್ಲ ತಿಪ್ಪೆ? ಅಲ್ಲ, ಆ ಲಸ್ಮಕ್ಕಗೆ ಯಾಕಲ್ಲ ಎದ್ರಕಂತೀಯ? ಅವಳು ಗೆದ್ದು ಮೆಂಬರ್ ಆಗಿರ್ಬೋದು, ಆದರೆ ನೀನು ಕೇಳಕ್ಕೆ ಅವಳು ಯಾರು ಹೇಳು? ಯೋ ಶಂಕರಣ್ಣಯ್ಯ, ಅವಳು ಇವಳು ಅಂತ ಮಾತಾಡ್ಬೇಡ. ಆಮೇಲೆ ಸೀನಪ್ಪನ ಕೇಳಿಸ್ಕೊಂಡ್ರೆ ಬಂದು ನನಗೆ ಏರಿಕ್ತಂಗೆ ನಿನಗೂ ಏರಿಕ್ತಾನೆ. ಸುಮ್ಮನಿರು. ಒಂದಿಟ್ಟು ಮರ್ಯಾದೆ ಕೊಟ್ಟು ಮಾತಾಡು. ಹೆಣ್ಮಕ್ಳ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ನೋಡಿದ್ರ ಸಾವುಕಾರ್ರೆ, ಅಲ್ಲ, ಯಾರು ಹೆಣ್ಮಕ್ಳ ಬಗ್ಗೆ ಅಲಸ್ಮಕ್ಕನ ಬಗ್ಗೆ ಮಾತಾಡಿದ್ರೆ ತಿಪ್ಪೆ ನೋಡ್ರಿ ನನಗೆ ಹೆಂಗೆ ಬುದ್ಧಿ ಹೇಳ್ತಾನೆ. ಮರ್ಯಾದೆ ಕೊಡ್ಬೇಕಂತೆ. ಅಲ್ಲ, ಮರ್ಯಾದೆ ಕೊಡೋಣ ಅಂಥವ್ರಿಗೆ ಯಾಕೋ ಕೊಡಬೇಕು ತಿಪ್ಪೆ? ಅಲ್ಲ, ನೀನೇ ಹಿಂಗೆಲ್ಲ ಹೇಳ್ತಾ ಇದೆಯಾ ಅಂದರೆ ಏನೋ ಕಾರಣ ಇದಕ್ಕೆ? ಏನಾಯ್ತು?
ಅದು ಸರಿ ತಿಪ್ಪೆ ಬರಲ್ಲ ಅಂದವನು ಈಗ ಬಂದಿದೆಯಲ್ಲ ಹಾಂ ಈಗ ಅದೇ ಕೊಡ್ಲಿಲ್ವಾ ಅಲ್ಲೇ ಅಯ್ಯಮ್ಮ ಲಸ್ಮ ಕೈಯಲ್ಲೂ ನೀನು ಬರಬೇಕಾದ್ರೆ ಸೀನಪ್ಪ ಸಿಗ್ಲಿಲ್ವಾ ಎದುರುಗಡೆ ಹಾಂ ಈಗ ಹೆಂಗೆ ಬಂದೆ ಈಗ ಏನು ಭಯ ಇಲ್ಲ, ಅವರು ಎದುರು ಬಂದ್ರು ನಾನೇನು ಮಾಡಲ್ಲ, ಅದಕ್ಕೆ ಧೈರ್ಯವಾಗಿ ಬಂದೆ ಇಲ್ಲಿಗೆ ಇವಾಗ. ಹಾಂ ಯಾಕೆ ಓದಿಯಲ್ಲ ಇವಾಗ, ಅವಾಗ ಯಾಕೆ ಓದಿತ್ತಿದ್ರು ಹಾಂ ಈಗ ಏನು ಮಾಡಿದೆ ಅಂತದ್ದ? ಅದು ಸಾವುಕಾರ್ರೆ ಹೇಳಿದ್ರೆ ನೀವು ಬೈಬಾರ್ದು ನನ್ನ, ಹಂಗಾದ್ರೆ ಹೇಳ್ತೀನಿ. ಸುಮ್ಮನೆ ಮುಚ್ಕೊಂಡು ಹೇಳಪ್ಪ, ಅದೇನು ಮಾಡಿದೆ ಯಾಕೆ ಇವಾಗ ನೀನು ಎದುರು ಬಂದ್ರು ಏನು ಮಾಡಲ್ಲ ಅಂತ ಹೇಳ್ತಾ ಇದೆಯಾ ಯಾಕೆ ಅಂತ? ಯಾಕೂ ಇಲ್ಲ, ನಾನು ಆ ಲಸ್ಮಕ್ಕನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ನಲ್ವಾ, ಅದಕ್ಕೆ ನನ್ನ ಹೆಂಡತಿ ಗುಲಾಬಿ ಅವ್ರ ಮಂತ ಕರ್ಕೊಂಡೋಗಿದ್ಲು ಲಸ್ಮಕ್ಕರ್ ಮಂತಕ್ಕೆ. ಹಾಂ ಲಸ್ಮಕ್ಕರ್ ಮಂತಕ್ಕೆ ಹೋಗಿದ್ದ, ಮತ್ತೆ ಅಲ್ಲೇನಾಯ್ತು? ನಾನೇನೆ ಏನೋ ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆ ಅಂದ್ಬಿಟ್ಟೆ, ನಿನ್ನ ಮಾತಾಡಿದ್ಕೆ ತಪ್ಪಾಯ್ತು ಕ್ಷಮಿಸು ಅಂತ ಕ್ಷಮೆ ಕೇಳಿದೆ. ಅದಕ್ಕೆ ಆ ಲಸ್ಮಕ್ಕ ಸರಿ ಆಯಿತು, ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಬೇಡ ಅಂತ ಹೇಳಿ ಕ್ಷಮಿಸ್ತು ಅಯ್ಯಮ್ಮ. ಅದಕ್ಕೆ ಈಗ ಧೈರ್ಯವಾಗಿ ಬಂದಿರೋದು. ಯೋ 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 ನೋಡಿದ್ರೆ ಸಾವುಕಾರ್ರೆ, ಅಲ್ಲ ಹೋಗಿ ಹೋಗಿ ಆ ಲಸ್ಮಕ್ಕನ ಹತ್ರ ಕ್ಷಮೆ ಕೇಳ್ಕೊಂಬಂದೇವನೇ ಈ ತಿಪ್ಪೆ. ಅಯ್ಯೋ ಇವನ್ಗೇನು ಬಂದಿರೋದು ಒತ್ತು. ಏ ತಿಪ್ಪೆ ಎಲ್ಲ ಅಯ್ಯಮ್ಮಗೆ ಹಾಕಲ್ಲ ಎದ್ರಕಂತೀಯ ನೀನು? ಹಾಂ ಅವನು ಎದ್ರ ಪುಕ್ಲು ನನ್ನ ಮಗ ಈ ತಿಪ್ಪೆ. ಅದಕ್ಕೆ ಮತ್ತೀಗ ಆ ಸೀನಪ್ಪ ಬಂದರೆ ಹೋಗಿ ಬಚ್ಚಿ ಕಂತಿದ್ದ. ಈಗ ಆ ಸೀನಪ್ಪ ಏನೋ ಹೇಳ್ಬಿಟ್ಟ ಅಂತಾನ ಇವನು ಎದ್ರಕೊಂಡು ಹೋಗಿ ಕ್ಷಮೆ ಕೇಳಿ ಬಂದೇವನಿ. ಏಯ್ ದರಿದ್ದಾನೆ ನೀನು, ನನ್ನ ಜೊತೆಗಿರೋದಕ್ಕೆ ನಾಲಾಯಕ್ಕೂ ನೀನು. ನನ್ನ ಮರ್ಯಾದೆ ಕಳೆದಿದ್ದೆ ನೀನು. ಹೋಗ ಯಮ್ಮನ ಹತ್ರ ಕ್ಷಮೆ ಕೇಳಿ ಬಂದು ನೀನು ಯಾಕೋ ಕ್ಷಮೆ ಕೇಳಕ್ಕೆ ಹೋಗಿದ್ದೆ? ಸುಮ್ಮನೆ ಇರಬೇಕಾಗಿತ್ತು. ಅವ್ರೇನು ಮಾಡೋರು? ನೀನು ಅಂದಿದ್ದಕ್ಕೆ ಆ ಸೀನಪ್ಪ ಒದ್ದಿದ್ದ ತಾನೆ, ಅಷ್ಟೇನೆ. ಮತ್ತೆ ಯಾಕೆ ಒದ್ದಿತ್ತಾರ ಅವರು? ಅಯ್ಯೋ ನನ್ನ ಮಗನೇ, ನನಗೂ ಒಂದು ಮಾತು ಹೇಳ್ದಂಗೆ ಹೋಗಿ ಕ್ಷಮೆ ಕೇಳಿ ಬಂದಿದ್ಯಲ್ಲ, ನಿನ್ನಿಂದ ನಾನು ನನ್ನ ಮರ್ಯಾದಿನೂ ಓತಲ್ಲ. ಅಯ್ಯೋ ಸಾವುಕಾರ್ರೆ ಸುಮ್ಮನೆ ಇರ್ರಿ. ನಿಮ್ಗೇನು ಗೊತ್ತು ನಾನು ಒದೆ ತಿನ್ನೋದು, ನೀವು ಬೇರೆ ಆಗ್ಲಾಗ್ಲ ಸೀನಪ್ಪ ಬಂದ ಅಂತನ ಎದುರಿಸ್ತಿದ್ರಿ. ಅದಕ್ಕೆ ಅರ್ಧ ನನಗೆ ಭಯ ಆಯಿತು, ನೀವೇ ಎದುರಿಸಿದ್ದು. ನೀವು ಧೈರ್ಯ ತುಂಬೋದ್ಬಿಟ್ಟು ಎದುರಿಸ್ತಾ ಇದ್ರಿ. ನೀವು ಎದುರಿಸಿದ್ಕೇನೆ ನನಗೆ ಮನೆಯಿಂದ ಆಚೆ ಬರೋಕ್ಕೂ ಭಯವಾದಂಗೆ ಆಯಿತು. ಅದಕ್ಕೆ ನನ್ನ ಹೆಂಡತಿ ಕ್ಷಮೆ ಕೇಳು, ಆ ಭಯ ಎಲ್ಲ ಹೋಗುತ್ತೆ ಅವಾಗ ಅಂತಂದ್ಲ. ನಾನು ಅದೇ ಸರಿ ಅಂದ್ಕೊಂಡು ನಾನೇ ಹೋಗಿ ಕ್ಷಮೆ ಕೇಳಿ ಬಂದೆ. ಬಿಡ್ರಿ, ಈಗೇನಾಗಿಲ್ಲ. ಕ್ಷಮೆ ಕೇಳೋದ್ರಿಂದ ಏನು ನಾವೇನೇನು ಸಣ್ಣವರಾಗಲ್ಲ. ನೀನು ಸಣ್ಣನಾಗಲ್ಲ, ಆದರೆ ಹಲಸ್ಮಕ್ಕ ದೊಡ್ಡಳಾಗ್ಬಿಡ್ತಾಳಲ್ಲ. ನಾನು ಬಂದು ಕ್ಷಮೆ ಕೇಳೋ ತಿಪ್ಪೆ ಸಾವುಕಾರ ಮರ್ಯಾದಿನೂ ಕಡಿಮೆ ಆಗುತ್ತೆ. ಯಾಕಂದರೆ ನೀನು ಸಾವುಕಾರ ಬಲಗೈ ಬಂಟ ಅಲ್ವೇ? ಈಗ ಸಾವುಕಾರ ಮರ್ಯಾದೆ ಕಡಿಮೆ ಆಗುತ್ತೆ. ಹಲಸ್ಮಕ್ಕ ಇನ್ನೂ ಮ್ಯಾಕೆ ಹೋಗ್ತಾಳೆ. ನೀನು ಸಾವುಕಾರ ಜೊತೆ ಇದ್ದು ಹೋಗಿ ಅವಳ ಹತ್ರ ಕ್ಷಮೆ ಕೇಳಿ ಬಂದಿದ್ಯಾ ಅಂದರೆ ಸಾವುಕಾರ ಮರ್ಯಾದಿನೇ ಕಡಿಮೆ ಆಗೋದಲ್ವೇನ್ರಿ ಸಾವುಕಾರ್ರೆ? ಯಾಕೆ ಹೇಳ್ದೆ ಕಣ ಶಂಕರಪ್ಪ, ನಾನೇನೋ ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಸೀನಪ್ಪ ಬಂದ, ಸೀನಪ್ಪ ಅಂತ ಕರ್ಕೊಂಡೋಗಿ ಏನೋ ತಮಾಷೆ ಮಾಡೋಣ ಅಂತ ಮಾಡ್ತಿದ್ದೆ. ಅದಕ್ಕೇ ಎದ್ರಕೊಂಡು ಹೋಗಿ ಕ್ಷಮೆ ಕೇಳಿದ್ಯಲ್ಲ ತಿಪ್ಪಿ. ನೀನು ಏನಂತ ಹೇಳೋಣ ಹೇಳು? ಬಿಡು, ನೀನು ನನ್ನ ಜೊತೆಗಿದ್ದು ಇಂಥ ಎದ್ರ ಪುಕ್ಲ ಅಂತ ನನಗೆ ಇವತ್ತಪ್ಪ ಗೊತ್ತಾಗಿದ್ದು. ಅಲ್ಲ ಲಸ್ಮಕ್ಕನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ ಇಷ್ಟು ದಿನ, ಇವಾಗ ಏನಾಯಿತು ಹೋಗಿ ಕ್ಷಮೆ ಕೇಳೋಂಥದ್ದು? ನಾನು ತಿಪ್ಪೇನೆ ಸರಿ, ನನಗಿಂತ ಜೋರಾಗಿ ಮಾತಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ನೀನು ಬಿಡು, ಇಂಥ ಎದ್ರ ಪುಕ್ಲ ಅಂತ ಇವತ್ತೇ ಗೊತ್ತಾಗಿದ್ದು. ಬಿಡು. ಅಯ್ಯೋ ಸಾವುಕಾರ್ರೆ ಬಿಡ್ರಿ ಅತ್ತ, ಆಗಿದ್ದಾಗೋಯ್ತು. ನಾಳೆ ಎದುರಿಸತಕ್ಕ ಎದುರಿಸಿ ಇಷ್ಟು ದಿನ ನೀವೇನೆ ಈಗ ಎದ್ರ ಪುಕ್ಲ ಅಂತ ನನಗೆ ಹೇಳ್ತಾ ಇದ್ದೀರಾ? ನಡೀರಿ, ನಾನೇನೇನು ಅಯ್ಯಮ್ಮ ಕ್ಷಮೆ ಕೇಳೋದಕ್ಕೆ ನಾವೇನೇನು ಕಮ್ಮಿ ಆಗಲ್ಲ. ಬಿಡಿ, ನಾನು ಅಯ್ಯಮ್ಮನ ಬಗ್ಗೆ ತಪ್ಪು ಮಾತಾಡಿದ್ದೆ, ಅದಕ್ಕೆ ಕ್ಷಮೆ ಕೇಳಿದೆ. ಅದರಿಂದ ಏನು ನಾವೇನೇನು ಕೆಳಕ್ಕೆ ಹೋಗಲ್ಲ. ಸುಮ್ಮನಿರ್ರಿ. ನಿಮ್ಮ ಮರ್ಯಾದೆನೂ ಏನು ಕಮ್ಮಿ ಆಗಲ್ಲ. ಲೇ ತಿಪ್ಪೆ, ಮರ್ಯಾದೆ ಕಡಿಮೆ ಆಗದೆ ಇನ್ನೇನು ಜಾಸ್ತಿ ಆಗುತ್ತಾ? ಸುಮ್ಮನಿರು. ಅಲ್ಲ ಹಲಸ್ಮಕ್ಕ ನಮಗೆಲ್ಲ ಎಷ್ಟು ತೊಂದರೆ ಕೊಟ್ಟಿಲ್ಲ, ಹೆಂಗೆಲ್ಲ ಹಿಂಸೆ ಕೊಟ್ಟಿಲ್ಲ, ಹೆಂಗೆಲ್ಲ ಶಿಕ್ಷೆ ಕೊಟ್ಟಿಲ್ಲ, ಅದನ್ನೆಲ್ಲ ಮರೆತು ನೀನು ಹೋಗಿ ಅಯ್ಯಮ್ಮನ ಹತ್ರ ಕ್ಷಮೆ ಕೇಳಿ ಬಂದಿದ್ಯಲ್ಲ. ಇನ್ನಂತ ನಾ ಮಾರ್ದನ ನಮ್ಮ ಊರಾಗ ಯಾರನ್ನ ನೋಡಿಲ್ಲ ಬಿಡಪ್ಪ. ಹಲಸ್ಮಕ್ಕನ ಹೆಂಗಾದ್ರು ಮಾಡಿ ಈ ಊರಿಂದನ ಗಡಿಪಾರು ಮಾಡೋಕ್ಕಂತೂ ಆಗಲ್ಲ. ಈ ಊರಿನ ಜನಗಳು ಕಣ್ಣಾಗೆ ಕೆಟ್ಟಾಳು ಮಾಡಬೇಕು. ಕೆಟ್ಟಾಳು ಮಾಡಿದರೆ ಅವಾಗ ಅವಳ ಮಾತು ಯಾರು ನಂಬಲ್ಲ. ಅವಾಗ ಸಾವುಕಾರರ ಮಾತೆ ನಮ್ಮನ್ನ ಆತೆ ನಂಬೋದು. ನನ್ನೇನೆ ಪಂಚಾಯತಿ ಕಟ್ಟೆಯಿಂದ ಕಿತ್ತಾಕಿ ಆ ಗುಂಡಜ್ಜಿಂಗ್ ಕುಂಡಿಸವಳೆ. ನನಗಂತೂ ಇದನ್ನ ಸಹಿಸ್ಕೆಮಕ್ಕಾಗಲ್ಲ. ಹೆಂಗಾದ್ರೂ ಮಾಡಿ ಆ ಲಸ್ಮಕ್ಕನ್ನ ಊರ ಕಣ್ಣಾಗೆ ಕೆಟ್ಟವಳನ್ನಂಗೆ ಮಾಡಬೇಕು. ಈ ಲಸ್ಮಕ್ಕನ್ನ ಒಳ್ಳೆಯವಳು ಅಂತ ತಿಳ್ಕೊಂಡಿದ್ವಿ, ಇಂಥ ಕೆಟ್ಟವಳು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಮಾತಾಡಬೇಕು ನಮ್ಮ ಊರಿನ ಜನ ಎಲ್ಲನ. ಹಂಗೇನಾದರೂ ಒಂದು ಐಡಿಯಾ ಮಾಡಬೇಕು. ಹಂಗೇನಾದರೂ ಐಡಿಯಾ ಮಾಡೋಕ್ಕೋಗಿ ನೀವೇ ಸಿಗಾಕೊಂಡಿರ ಶಂಕರಣ್ಣಯ್ಯ. ಸುಮ್ಮನಿರು, ಅವೆಲ್ಲ ಬೇಡ ಸದ್ಯಕ್ಕೆ. ಈ ತಿಪ್ಪೆಗೆ ಏನು ಬಂದೈತಪ್ಪ ಸಾವುಕಾರ್ರೆ? ನಿಮ್ಮ ಜೊತೆಗಿದ್ರು ಈ ತಿಪ್ಪೆ ಹಿಂಗೆ ಎದ್ರಕಂತಾನಲ್ಲ ಇವನು. ಇವ್ನಿಗೇನು ಬಂದಿರೋದು ಗೊತ್ತು? ಏನಾಗೈತೋ ಏನೋ ಯಾರಿಗೆ ಗೊತ್ತು. ಆ ಸೀನಪ್ಪನ ಹತ್ರ ವಧೆ ತಿಂದಾಗಿಂದನ ಹಿಂಗಾಗವನೇ ಅವನು. ಮೊದಲು ಹಿಂಗಿರಲಿಲ್ಲ, ಹುಲಿ ಥರ ಇದ್ದ ನನ್ನ ಜೊತೆಗೆ. ಸುಮ್ಮನೆ ಇರ್ರಿ ಸಾವುಕಾರ್ರೆ. ಆ ಸೀನಪ್ಪ ಒದಿತಾ ಇದ್ರೆ ಬಿಡಿಸೋದು ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ರಿ ನೀವು ಅವತ್ತು. ನೀವು ಸೀನಪ್ಪನ ಸರಿಯಾಗಿ ಹೊಡೆದು ಹಿಂದೆ ಕೇಳಿದ್ರೆ ಅವತ್ತು ನಾನು ಹುಲಿ ಆಗ್ತಿದ್ದೆ ಗೊತ್ತಾ? ಅವನ ಹತ್ರ ವಧೆ ತಿಂದು ಇನ್ನೇನು ಇಲಿ ಆಗದೆ ಇನ್ನೇನು ಆಗ್ತಾರೆ. ನೀವು ಸುಮ್ಮನೆ ನೋಡ್ತಾ ಇದ್ರಿ. ಮಜಾ ತಾಂತಿದ್ರಿ ನೀವು ಅಲ್ವೇ ನನಗೆ ಹೊಡೆಯೋದು ನೋಡಿ. ಲೈ ಸುಮ್ಮನಿರಲ್ಲ. ಅಲ್ಲ ಇದ್ಕಿದ್ದಂಗೆ ಅವನು ತೆಗೆದು ಹೊಡೆದು ಕೆಳಕ್ಕೆ ಬೀಳಿಸಿದ್ರೆ ನಾನು ಏನು ಮಾಡೋಣ ಹೇಳು? ಈಗ ಬಿಡು, ಈಗ ಆಗಿದ್ದಾಗೋಯ್ತು. ಬಾ ಹೋಗೋಣ, ಅಲ್ಲಿ ಅಡಿಕೆ ತೋಟಕ್ಕೆ ಹೋಗ್ಬೇಕು. ಸಾವುಕಾರ್ರೆ ಈಗ ಏನು ಮಾಡೋದು? ಹಲಸ್ಮಕ್ಕಂಗೆ ಹೆಂಗಾದ್ರೂ ಮಾಡಿ ಕೆಟ್ಟಳನ್ನ ಮಾಡಬೇಕು. ಏನು ಮಾಡ್ತೀವಿ ಏನಪ್ಪ, ಹನುಮಂತ ಕರ್ಕೊಂಡೋಗಿ ಅದು ಏನೋ ಮಾಡು, ನಾವು ನಿಮ್ಗೆ ಜೊತೆಗೆ ಇರ್ತೀವಿ ಸಪೋರ್ಟಿಗೆ. ಬರತ್ತಿಪ್ಪಿ ನಾವು ಹೋಗೋಣ. ಸರಿ ನಡೀರಿ ಸಾವುಕಾರ್ರೆ.
ಹನುಮಂತ ಬಾ ಹೋಗೋಣ. ನಡಿಯೋಣ, ನಾನು ಹೋಗ್ಬೇಕು ಹೋಟ್ಲು ತಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದ ಸಿಗ್ತೀವಿ. ನಮಸ್ಕಾರ.